ತಳ್ಬೇಡ್ರಪ್ಪ. ಯಾವುದ್ರ ಬಗ್ಗೆ ನಮ್ಮ ಗ್ರೇಟರ್ ಬೆಂಗಳೂರು ಇವತ್ತು ಅಸ್ತಿತ್ವಕ್ಕೆ ಬರುತ್ತೆ ಅಲ್ವಾ? ಬಂದಿದೆ ಅಂದ್ಕೊಳ್ಳೋಣ. ಈಗ ನಾನು ಹಿಂದೆ 83ರಲ್ಲಿ ಕಾರ್ಪೊರೇಟರ್ ಆಗಿದ್ದು, 83ರಿಂದ 88ರವರೆಗೂ ಕಾರ್ಪೊರೇಟರ್ ಆಗಿದ್ದೆ. 89ರಿಂದ ಇದುವರೆಗೂ ಶಾಸಕನಾಗಿದ್ದೀನಿ. ಆಗ ಪಾಪ್ಯುಲೇಷನ್ನು ಕೇವಲ 20 ಲಕ್ಷ ಇತ್ತಷ್ಟೇ. ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿ ಬಿಟ್ಟು 7 CMCಗಳಿತ್ತು. ಆಮೇಲೆ 2 TMC ಇತ್ತು, ಕೆಂಗೇರಿ ಮತ್ತು ಯಲಹಂಕ ಇತ್ತು. ಅದಾದಮೇಲೆ 110 ಹಳ್ಳಿ ಸೇರಿಸಿದ್ರು, 800 ಸ್ಕ್ವೇರ್ ಕಿಲೋಮೀಟರ್ ಆಯಿತು. ಈಗ ಅಷ್ಟೇ ಇರುತ್ತೆ, ಅಂದರೆ ಪಾಪ್ಯುಲೇಷನ್ ಮಾತ್ರ ಜಾಸ್ತಿ ಆಯಿತು. ಹಿಂದೆ ಇದ್ದ ಪಾಪ್ಯುಲೇಷನ್ನು 20 ಲಕ್ಷ ಕೂಡ ಇರಲಿಲ್ಲ ನಾನು ಕಾರ್ಪೊರೇಟರ್ ಆದಾಗ. ಈಗ ಪಾಪ್ಯುಲೇಷನ್ನು ಬೆಂಗಳೂರು ನಗರದ್ದೇ 1,40,00,000 ಆಗಿದೆ. ಆಮೇಲೆ ಬೆಂಗಳೂರು ನಗರದ ವ್ಯಾಪ್ತಿ ಬಿಟ್ಟು ಬೆಂಗಳೂರಿಗೆ ಸುಮಾರು ಒಂದು 15 ರಸ್ತೆಗಳು ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಹೊಸಕೋಟೆ, ಮಾಗಡಿ, ಈ ಥರ ಹೊಸೂರು ರೋಡು ಈ ಥರ ಇದೆಯಲ್ಲ, ಒಂದು 15 ರಸ್ತೆಗಳು ಬರುತ್ತೆ. ಆ 15 ರಸ್ತೆಗಳಲ್ಲಿ ನೀವು ಹೋಗಿ 25-30 ಕಿಲೋಮೀಟ್ರ್ವರೆಗೂ ಕೂಡ ನಮ್ಮ ವ್ಯಾಪ್ತಿ ಬಿಟ್ಟು ಆದಮೇಲೂ ಕೂಡ ಅಲ್ಲಿ ಅಪಾರ್ಟ್ಮೆಂಟ್ಸ್ ಬರ್ತಾಯಿದೆ, ವಿಲ್ಲಾಸ್ ಬರ್ತಾಯಿದೆ, ಲೇಔಟ್ಗಳು ಆಗ್ತಾಯಿದೆ. ಅಂದರೆ ಇದರ ಅರ್ಥ ಏನು ಅಂದರೆ ಬೆಂಗಳೂರಿಗೆ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಗ್ರೇಟರ್ ಬ್ಯಾಂಗ್ಳೂರು ವ್ಯಾಪ್ತಿ ಏನಿದೆ ಅಷ್ಟರಲ್ಲಿ ನಾವೆಲ್ಲ ಕೂಡ 3 ಮಾಡಿ ಅಂತ ಹೇಳಿದ್ದೀವಿ. ಆದರೂ ತೀರ್ಮಾನ ನಮ್ಮ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊಳ್ತಾರೋ ನೋಡಬೇಕು. 3 ತೊಗೊಂಡ್ರೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ನಾನು ಹೇಳ್ತಿರೋದು. ಕೆಲವರೆಲ್ಲ BJP ಅವರು ಹೋಗಿ ಮಾಡಬಾರ್ದು ಅಂತ ಗವರ್ನರ್ಗೆಲ್ಲ ಕೂಡ ಕೊಟ್ಟಿದ್ದರು. ಯಾಕೆ ಮಾಡಬಾರ್ದು ಅಂತ ಕೊಡ್ತಾರೋ ನಮಗಂತೂ ಗೊತ್ತಿಲ್ಲ. ಜನರ ಹಿತದೃಷ್ಟಿಯಿಂದ ಅಡ್ಮಿನಿಸ್ಟ್ರೇಷನ್ನು ನಮಗೆ 3 ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಹರಿದು ಹಂಚಿ ಹೋಗೋದಕ್ಕೆ, ಭ್ರಷ್ಟಾಚಾರ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಅಂತ ಈಗ BJP ಅವರಿಗೆ ಸಾಮಾನ್ಯ ಜ್ಞಾನ ಕಡಿಮೆ. ಈಗ ಕರ್ನಾಟಕದಲ್ಲಿ ನಮ್ಮ ಹಳೆ ಮೈಸೂರಲ್ಲಿ ಮೊದಲಿದ್ದಿದ್ದು 9 ಜಿಲ್ಲೆ, ಆಮೇಲೆ 10 ಜಿಲ್ಲೆ ಸೇರಿತು. 10 ಜಿಲ್ಲೆ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, 19 ಜಿಲ್ಲೆ ಇತ್ತು. ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಬೆಂಗಳೂರು ಜಿಲ್ಲೆನ 2 ಮಾಡಿದ್ರು. ಈಗ ಎಷ್ಟಾಗಿದೆ ಜಿಲ್ಲೆಗಳು? 31 ಜಿಲ್ಲೆಗಳಾಗಿದೆ ನಮ್ಮ ಕರ್ನಾಟಕದಲ್ಲಿ. ಯಾಕೆ 19 ಇದ್ದಿದ್ದು 31 ಆಯಿತು? ಪಬ್ಲಿಕ್ ಇಂಟ್ರೆಸ್ಟಿಂದ. ಆಮೇಲೆ BJP ಅವ್ರ ಕಾಲದಲ್ಲೇ, ಆಮೇಲೆ ಇವರು JDS BJP ಸಮ್ಮಿಶ್ರ ಸರ್ಕಾರದಲ್ಲೇ ರಾಮನಗರ ಜಿಲ್ಲೆ ಆಗಿದ್ದು ಮರೆತುಬಿಟ್ಟಿದ್ದಾರೆ ಇವರು. JH ಪಟೇಲ್ರು ಚೀಫ್ ಮಿನಿಸ್ಟರ್ ಇದ್ದಾಗ 7 ಜಿಲ್ಲೆ ಒಂದೇ ಸಲ ಮಾಡಿದ್ರು. ಯಾಕೆ ಮಾಡಿದ್ರು? ಆಮೇಲೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಎಷ್ಟು ರಾಜ್ಯಗಳಿತ್ತು? ಈಗ ಹೊಸ ರಾಜ್ಯಗಳಾಗಿಲ್ವಾ? ತೆಲಂಗಾಣ ಆಗಲಿಲ್ವಾ? ಜಾರ್ಖಂಡ್ ಆಗಲಿಲ್ವಾ? ಈ ರೀತಿ ಹೊಸ ಹೊಸ ರಾಜ್ಯಗಳು ನಮ್ಮಲ್ಲೂ ಆಯ್ತಲ್ಲ. ರಾಜ್ಯಗಳು 5-6 ಸಣ್ಣ ಪುಟ್ಟ ರಾಜ್ಯಗಳು ನಮ್ಮ ದೇಶದಲ್ಲೂ ಆಯಿತು. ಅದರ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡಿದ್ದೀವಿ ಅಷ್ಟೇ. BJP ಅವ್ರಿಗೆ ಏನಂದರೆ ಅವ್ರಿಗೆ ಆಡಳಿತ ಮಾಡೋದಕ್ಕೂ ಗೊತ್ತಿಲ್ಲ. ಆ 110 ಹಳ್ಳಿ ಸೇರಿಸಿದ್ರು, ಕುಡಿಯೋ ನೀರು ಕೊಡಲಿಲ್ಲ, ಸ್ಯಾನಿಟರಿನೂ ಕೊಡಲಿಲ್ಲ ಅವರು. ಆಮೇಲೆ ನಾವು ಬಂದು ಕೊಟ್ಟಿದ್ದಾಯಿತು. ಅವ್ರಿಗೆ ಆಗೋದಕ್ಕೆ ಹರ್ಕತ್ತು, ಆಗದಿದ್ದಕ್ಕೆ ಕುಮ್ಮಕ್ಕು ಅಂತಾರಲ್ಲ, ಆಗೋ ಕೆಲಸಕ್ಕೆ ಹರ್ಕತ್ತು, ಆಗದೇ ಇರೋದಕ್ಕೆ ಕುಮ್ಮಕ್ಕು ಕೊಡೋದು BJP ಅವರು. ಅವರು ಮಾಡಲ್ಲ, ನಾವು ಮಾಡೋರಿಗೂ ಬಿಡೋದಿಲ್ಲ. ಎಲೆಕ್ಷನ್ನು ನನ್ನ ಅಭಿಪ್ರಾಯದಲ್ಲಿ ಇನ್ನೊಂದು ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಮಾಡ್ಬೋದು. ಸರ್ಕಾರ ಬಂದಾಗ ಕೂಡ ಹಾಗೆ ಹೇಳಿದ್ರಿ, ಡಿಸೆಂಬರ್ ಆಗುತ್ತೆ ಅಂತ. ಈಗ ಮೊದಲು ಬೃಹತ್ ಬೆಂಗಳೂರು ಇರಲಿಲ್ಲ, ಅದರಿಂದ ನಾನು ಆ ರೀತಿ ಹೇಳಿದ್ದೆ. ಈಗ ಬೃಹತ್ ಬೆಂಗಳೂರು ಮಾಡಿರೋದ್ರಿಂದ, ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಚುನಾಯಿತ ಪ್ರತಿನಿಧಿಗಳು ಬರಬೇಕು. ಅಗತ್ಯವಾಗಿ ಚುನಾಯಿತ ಪ್ರತಿನಿಧಿಗಳು ಬೇಕೇ ಬೇಕು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಸರ್ಕಾರ ಈಗ ನಮ್ಮ ಸರ್ಕಾರ ಇದ್ದಾಗ SM ಕೃಷ್ಣ ಅವರು ಟೈಮ್ ಸರಿಯಾಗಿ ಮಾಡಿದ್ರೋ ಇಲ್ವೋ? ಸಿದ್ದರಾಮಯ್ಯ ಇದ್ದಾಗಲೂ ನಾವು ಟೈಮ್ ಸರಿಯಾಗಿ ಮಾಡಿದ್ವಿ. ಚುನಾವಣೆಗಳನ್ನು ಮುಂದೂಡಿದ್ಯಾರು? BJP ಅವರು. 2000 ಅವ್ರು 8ಕ್ಕೆ ಅಧಿಕಾರಕ್ಕೆ ಬಂದಿರಲ್ಲ ಸಮ್ಮಿಶ್ರ ಸರ್ಕಾರ, ಅಲ್ಲಿಂದ 2.5 ವರ್ಷ ಮುಂದಕ್ಕೆ ಹಾಕಿದ್ರು. 2.5 ವರ್ಷ ಮುಂದಕ್ಕೆ ಹಾಕಿದ್ರು. ಆಮೇಲೆ ಮೊನ್ನೆನೂ ಅಷ್ಟೇ 2021ರಲ್ಲ ಅವಧಿ ಮುಗಿದವ್ರದ್ದು ಸುಮಾರು 2 ವರ್ಷ 8 ತಿಂಗಳು ಅವರು ಮುಂದಕ್ಕೆ ಹಾಕಿದ್ರು BJP ಅವರು. ಆಮೇಲೆ ನಮ್ಮದು ಕಂಟಿನ್ಯೂ ಆಗಿದೆ. ಚುನಾವಣೆಗಳು ಮುಂದೂಡೋ ಪರಿಪಾಠ BJP ಅವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಕುಕ್ಕೆ ಟೆಂಪಲ್ ವಿಚಾರದಲ್ಲಿ ಹರೀಶ್ ಹಿಂಜಾಡಿ ಅವ್ರನ್ನ ನೇಮಕ ಮಾಡಿದ್ರು. ಅದನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು
ಅವ್ರಿಗೆ ನೀವು ಕೇಳಿ. ನಿಮ್ಮ ಮೇಲೆ ಆಗ್ತಾ ಇದ್ದಾರೆ. ನಾನು ಅವರು ಮಾತಾಡ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಈಗ ನೀವು ಸುಹಾಸ್ ಶೆಟ್ಟಿ ನಾರೋಡಿ ಸೀಟ್ರು ಅಂತ ಒಂದು ನಿಮಿಷ ಇರಿ, ಇದಕ್ಕೆ ಸಪ್ರೇಟಾಗಿ ಒಂದು ಪ್ರೆಸ್ ಮೀಟೇ ಮಾಡ್ತೀನಿ. ಸರ್ ಇನ್ನೊಂದು ಸರ್ ಬಿಜೆಪಿ ಅವರು ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ನಾವು ಮಾಡಿಬಿಟ್ವಲ್ಲ, ಅದರಿಂದ ಅವ್ರು ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ಖಂಡಿತ ಅವ್ರು ಮಾಡ್ತಿರಲಿಲ್ಲ. ನಾವು ಮಾಡಿದ್ರಿಂದ ಅವರು ಬಿ ಜೆ ಪಿಯವರು ತಿರಂಗ ಯಾತ್ರೆ ಅವರಿಗೆ ಜ್ಞಾಪಕ ಬಂದಿದೆ. ಇಲ್ಲಾಂದರೆ ಖಂಡಿತ ಅವ್ರು ಮಾಡ್ತಿರಲಿಲ್ಲ. ಯಾಕಂದರೆ ನಾವು ನಿಜವಾದ ದೇಶ ಪ್ರೇಮಿಗಳು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಬಿ ಜೆ ಪಿ ಪಕ್ಷನೇ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ, ಜನಸಂಘನೂ ಇರಲಿಲ್ಲ, ವಿಶ್ವ ಹಿಂದೂ ಪರಿಷತ್ ಇತ್ತು, RSS ಇತ್ತು. ಅವ್ರು ಯಾರೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ. ಏನೋ ಈಗ ಪಾಪ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ, ಕಾಂಗ್ರೆಸ್ನವ್ರು ಮಾಡಿಬಿಟ್ರಲ್ಲ ಅಂತ ಹೊಟ್ಟೆ ಉರಿ ತಡ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ. ಅದಕ್ಕೆ ಅವರು ತಿರಂಗ ಯಾತ್ರೆ ಮಾಡ್ತಾಯಿದ್ದಾರೆ ಅಷ್ಟೇ. ಸರ್ಕಾರಕ್ಕೆ 2 ವರ್ಷ ಆಗ್ತಾ ಬರ್ತಾ ಇದೆ. 2 ವರ್ಷ ಆದಮೇಲೆ ಆದರೂ ನೀವು ಆದರೂ ಬೆಂಗಳೂರು ಉಸ್ತುವಾರಿ ಆಗ್ತೀರಾ ಅಂತ? ಅದನ್ನು ನಮಗೆ ಮಾಹಿತಿ ಇಲ್ಲ. ನೀವು ಮುಖ್ಯಮಂತ್ರಿಗಳೆಲ್ಲ ಸಿಕ್ಕಿದಾಗ ಕೇಳಿ. ನೀವು ಆಗ್ಬೇಕು ಅನ್ನೋದು ಭಾಳಷ್ಟು ಆಶಯ ಇರುವಂಥದ್ದು ನಿಮ್ಮ ಬೆಂಬಲಿಗರಿಗೆ. ಆಗಬೇಕು ಮತ್ತು 2ನೇ ಹಂತದ ನಾಯಕರಿಗೆಲ್ಲ ಸಚಿವರು ಆಗಬೇಕು, ಆಗ ಪಕ್ಷ ಇನ್ನಷ್ಟು ಸದೃಢ ಆಗುತ್ತೆ ಅಂತ ಮುನಿಯಪ್ಪ ಸಲಹೆ ಕೊಟ್ಟಿದ್ದಾರೆ. ಹಿರಿಯರೆಲ್ಲ ಈಗ ರೆಡಿಯಾಗಿ ಅಂತ ಹೇಳಿದ್ದಾರೆ. ಬಂದು ಸೀನಿಯರ್ಸು ಭಾಳ ಇದ್ದಾರೆ, ಅವ್ರಿಗೂ ಅವಕಾಶ ಕೊಡಬೇಕಾಗುತ್ತೆ. 3, 4, 5, 6 ಸಲ ಗೆದ್ದವರು ಇದ್ದಾರೆ, ಅವ್ರಿಗೂ ಅವಕಾಶ ಕೊಡಬೇಕಾಗುತ್ತೆ. ಖಂಡಿತ ಅವ್ರು ಮಾಡ್ತಿರಲಿಲ್ಲ. ಯಾಕಂದರೆ ನಾವು ನಿಜವಾದ ದೇಶ ಪ್ರೇಮಿಗಳು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಬಿ ಜೆ ಪಿ ಪಕ್ಷನೇ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ, ಜನಸಂಘನೂ ಇರಲಿಲ್ಲ, ವಿಶ್ವ ಹಿಂದೂ ಪರಿಷತ್ ಇತ್ತು, RSS ಇತ್ತು. ಅವ್ರು ಯಾರೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ. ಏನೋ ಈಗ ಪಾಪ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ, ಕಾಂಗ್ರೆಸ್ನವ್ರು ಮಾಡಿಬಿಟ್ರಲ್ಲ ಅಂತ ಹೊಟ್ಟೆ ಉರಿ ತಡ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ. ಅದಕ್ಕೆ ಅವರು ತಿರಂಗ ಯಾತ್ರೆ ಮಾಡ್ತಾಯಿದ್ದಾರೆ ಅಷ್ಟೇ. ಸರ್ಕಾರಕ್ಕೆ 2 ವರ್ಷ ಆಗ್ತಾ ಬರ್ತಾ ಇದೆ. 2 ವರ್ಷ ಆದಮೇಲೆ ಆದರೂ ನೀವು ಆದರೂ ಬೆಂಗಳೂರು ಉಸ್ತುವಾರಿ ಆಗ್ತೀರಾ ಅಂತ? ಅದನ್ನು ನಮಗೆ ಮಾಹಿತಿ ಇಲ್ಲ. ನೀವು ಮುಖ್ಯಮಂತ್ರಿಗಳೆಲ್ಲ ಸಿಕ್ಕಿದಾಗ ಕೇಳಿ. ನೀವು ಆಗ್ಬೇಕು ಅನ್ನೋದು ಭಾಳಷ್ಟು ಆಶಯ ಇರುವಂಥದ್ದು ನಿಮ್ಮ ಬೆಂಬಲಿಗರಿಗೆ. ಆಗಬೇಕು ಮತ್ತು 2ನೇ ಹಂತದ ನಾಯಕರಿಗೆಲ್ಲ ಸಚಿವರು ಆಗಬೇಕು, ಆಗ ಪಕ್ಷ ಇನ್ನಷ್ಟು ಸದೃಢ ಆಗುತ್ತೆ ಅಂತ ಮುನಿಯಪ್ಪ ಸಲಹೆ ಕೊಟ್ಟಿದ್ದಾರೆ. ಹಿರಿಯರೆಲ್ಲ ಈಗ ರೆಡಿಯಾಗಿ ಅಂತ ಹೇಳಿದ್ದಾರೆ. ಬಂದು ಸೀನಿಯರ್ಸು ಭಾಳ ಇದ್ದಾರೆ, ಅವ್ರಿಗೂ ಅವಕಾಶ ಕೊಡಬೇಕಾಗುತ್ತೆ. 3, 4, 5, 6 ಸಲ ಗೆದ್ದವರು ಇದ್ದಾರೆ, ಅವ್ರಿಗೂ ಅವಕಾಶ ಕೊಡಬೇಕಾಗುತ್ತೆ. ರೆಡಿ ಇದ್ದಾರೆ ಅಂತ ಸರ್. ಅವ್ರಿಗೆ ಅವಕಾಶ ಕೊಡಬೇಕಂದ್ರೆ ಕೆಲವರು ತ್ಯಾಗ ಮಾಡಬೇಕು. ಈಗ ಹೈಕಮಾಂಡ್ ಹೇಗೆ ಹೇಳಿದ್ರೆ ಕೇಳ್ತಾರೆ. ಅಲ್ಟಿಮೇಟಾಗಿ ಯಾವ್ದು ಫೈನಲ್ಲು? ಹೈಕಮಾಂಡು. ಪಾರ್ಟಿ ದೃಷ್ಟಿಯಿಂದ ಅವ್ರಿಗೂ ಅವಕಾಶಗಳು ಸಿಗಬೇಕೋ ಬೇಡೋ? ಪಾಪ ಸೀನಿಯರ್ಸ್ ಇದ್ದಾರೆ, ಕೊಟ್ಟರೆ ತಪ್ಪೇನೂ ಇಲ್ಲ, ನಂದೇನೂ ಅಭ್ಯಂತರ ಇಲ್ಲ, ನಾನೇ ಕೊಡಿ ಅಂತ ಹೇಳ್ತೀನಿ.